ಇಡೀ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಜನೌಷಧಿ ಕೇಂದ್ರವನ್ನ ಮುಚ್ಚಬೇಕು ಅಂತ ಆದೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆಯೋ ಆ ಎಲ್ಲಾ ಕೇಂದ್ರಗಳ ಮುಂದೆ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಜನೌಷಧಿ ಕೇಂದ್ರವನ್ನ ತೆರೆದಿದ್ದಂತದ್ದು ಕೇಂದ್ರ ಸರ್ಕಾರ ಬಡ ಜನರಿಗೆ ಅನುಕೂಲ ಆಗಲಿ, ಬಡ ಜನರಿಗೆ ಹೊರಗಡೆಯ ಏನೋ ಔಷಧಿಗಳ ರೇಟ್ಗಿಂತ ಸುಮಾರು 60-70% ಕಡಿಮೆ ರೇಟಲ್ಲಿ ಸಿಗುವಂತ ರೀತಿಯಲ್ಲಿ ಜನೌಷಧಿ ಕೇಂದ್ರಗಳನ್ನ ಇಡೀ ದೇಶಾದ್ಯಂತ ತೆಗೆದಿದ್ದು ಕರ್ನಾಟಕದಲ್ಲೂ ಚಾಲನೆಗೆ ಬಂದಿರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ ಬಂಧುಗಳೇ. ಆದ್ರೆ ಈ ಸರ್ಕಾರ ಬಂದ ನಂತರ ನಾವು 500ಕ್ಕೂ ಹೆಚ್ಚು ಔಷಧಿಗಳನ್ನ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟಿದ್ದೀವಿ ಅಥವಾ ಅದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದೀವಿ ಎನ್ನುವಂತ ಸುಳ್ಳು ಅಂಶಗಳನ್ನ ವಿಧಾನಸಭೆಯಲ್ಲಿ ಹೇಳಿದ್ದಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಮೆಡಿಕಲ್ ಮಿನಿಸ್ಟರ್ ಆಗಿದ್ದಂತ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ಅಶ್ವಥ್ ನಾರಾಯಣ ಅವರು ದಾಖಲೆಗಳ ಸಮೇತ ವಿಧಾನಸಭೆಯಲ್ಲಿ ತೋರಿಸಿದ್ದು ಕೇವಲ 250ಕ್ಕೂ ಹೆಚ್ಚು ಅಂಶಗಳು ಅಂತ 250ರಿಂದ 260 ಮೆಡಿಸಿನ್ಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. 500ಕ್ಕೂ ಹೆಚ್ಚು ಔಷಧಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ನೀವು ಕೊಟ್ಟಿಲ್ಲ, ನೀವು ಸಾಮಾನ್ಯ ಜನರಿಗೆ ಹೊರೆ ಮಾಡ್ತಿದ್ದೀರಾ ಅನ್ನುವಂತ ಅಂಶವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದೆಲ್ಲವನ್ನು ಇಟ್ಕೊಂಡು ನಾವು ಉಚಿತ ಔಷಧಿಯನ್ನ ಕೊಡ್ತೀವಿ, ಹಾಗಾಗಿ ಜನರಿಗೆ ಜನೌಷಧಿ ಕೇಂದ್ರಗಳು ಆಸ್ಪತ್ರೆಗಳಲ್ಲಿ ಬೇಡ ಅನ್ನುವಂತ ಮೂರ್ಖತನದ ಹೇಳಿಕೆಯನ್ನ ಸಚಿವರುಗಳು ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಉಚಿತವಾಗಿ ಔಷಧಿ ಕೊಡ್ತಾ ಇದ್ದೀವಿ, ಅದಕ್ಕೆ ಜನೌಷಧಿ ಕೇಂದ್ರ ಬೇಡ ಅನ್ನೋದು, ನಾಳೆ ಉಚಿತವಾಗಿ ಪಡಿತರ ಕೊಡ್ತಾ ಇದ್ದೀವಿ, ಹಾಗಾದ್ರೆ ಪಡಿತರ ಕೊಡ್ತಾ ಇದ್ರಲ್ಲ ಕೇಂದ್ರದ ನೆರವು ಹಾಕ್ಬೇಕು ನಿಮಗೆ, ಕೇಂದ್ರದ ಅಕ್ಕಿ ಹಾಕಬೇಕು ನಿಮಗೆ, ಅದಕ್ಕೆ ಬೇಕು ಇದಕ್ಕೆ ಬೇಡವ? ಹಂಗಾರೆ ಜನೌಷಧಿ ಕೇಂದ್ರ ಎಲ್ಲಾ ಹಾಸ್ಪಿಟ್ಲಿಗೆ ಬರುವಂತ ಎಲ್ಲ ರೋಗಿಗಳು ಜನೌಷಧಿ ಕೇಂದ್ರದಲ್ಲೇ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರು, ಅಥವಾ ಅವ್ರ ಜೊತೆ ಬಂದಂತ ಆ ರೋಗಿಗಳ ಜೊತೆ ಬಂದಂತವ್ರು ಅವರಿಗೆ ಬೇಕಾದಂತ ಮೆಡಿಸಿನ್ ಕಾಂಬಿನೇಷನ್ ಅನ್ನ ಜನೌಷಧಿ ಕೇಂದ್ರದಲ್ಲಿ ಪಡ್ಕೋತಾ ಇದ್ರು. ಈಗ ಆ ರೀತಿಯ ಜನರಿಗೆ, ಮಧ್ಯಮ ವರ್ಗ ಮತ್ತೆ ಕೆಳವರ್ಗದ ಜನರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ಏನು ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ಕೇಂದ್ರ ಸರ್ಕಾರ ಜನೌಷಧಿಗಳ ಬೆಲೆಗಳನ್ನ ಕಡಿಮೆ ಮಾಡಿ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ರೆ, ಇವರು ನಾವು ಪುಕ್ಸಟ್ಟೆ ಕೊಡ್ತಾ ಇದ್ದೀವಿ ಅನ್ನೋ ಕಾರಣವನ್ನ ಕೊಟ್ಟು ನಿಲ್ಲಿಸುವಂತ ಮಧ್ಯಮ ವರ್ಗ ಮತ್ತೆ ಕೆಳವರ್ಗದ ಜನರ ಮೇಲೆ ಹೊಡೆಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಈ ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ. ಅಲ್ಲ, ಈ ಸರ್ಕಾರ ಮಾಡ್ತಿರೋದೇ ಇದು. ನಾವು 5 kg ಅಕ್ಕಿ ಕೊಡ್ತಾ ಇದ್ರೆ ಕೇಂದ್ರದಿಂದ ನಾವು 5ಕ್ಕೆ 5 ಕೊಡ್ತೀವಿ ಅಂತ ಹೇಳಿದ್ರು. 5 kgಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಲೇ ಇಲ್ಲಲ್ಲ ಈ ಸರ್ಕಾರ. ಈಗ ಅದೇ ರೀತಿಯಲ್ಲಿ ಜನೌಷಧಿ ಮಾಡ್ತಾ ಇದೆ. ಪ್ರಧಾನ ಮಂತ್ರಿಗಳ ಫೋಟೋ ಇದ್ದ ಕಾರಣಕ್ಕೆ ಜನೌಷಧಿಯನ್ನ ಮುಚ್ಚಿಸ್ತಾ ಇದ್ದಾರೆ. ಹಂಗಾದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಯಾರು ಫೋಟೋ ಹಾಕೊಂಡಿದ್ದೀರಾ ನೀವು? ಬಸ್ ಸ್ಟ್ಯಾಂಡ್ ಗಳಲ್ಲಿ ಯಾರು ಫೋಟೋ ಹಾಕೊಂಡಿದ್ದೀರಾ ನೀವು? ಆ ರೀತಿಯಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ಒಂದು ದೇಶದ ಪ್ರಧಾನ ಮಂತ್ರಿಯೋ ಫೋಟೋ ಬಂದಿದ್ದೇ ಆಗಿದ್ರೆ ಎಲ್ಲವೂ ಈ ತರ ರಾಜಕಾರಣ ಮಾಡಿಕೊಂಡು ದ್ವೇಷದ ರಾಜಕಾರಣ ಮಾಡೋದಾದ್ರೆ ಯಾರೊಬ್ಬರದು ಫೋಟೋ ಬೇಡ ಅಂತ ಮಾಡ್ಲಿ ನಿರ್ಣಯ. ಬಸ್ ಮೇಲೆಲ್ಲ ಯಾಕೆ ಹಾಕೊಂಡಿದ್ದಾರೆ ಇವರು? ಆ ರೀತಿಯಲ್ಲಿ ಜನರಿಗೆ ಹೊಡೆಯುವಂತ, ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನೌಷಧಿ ಕೇಂದ್ರ ಬೇಕೇ ಬೇಕು. ಜನೌಷಧಿ ಕೇಂದ್ರದ ಔಷಧಿಗಳು ಸಾಮಾನ್ಯ ಜನರಿಗೆ ಸಿಗುವಂತ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ನೋಟಿಸ್ ಅನ್ನು ಹಿಂಪಡಿಬೇಕು.